ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ವಯನಾಡಿಗೆ ಬಂದಿರುವಂಥದ್ದು. ವಯನಾಡಲ್ಲಿರುವಂತಹ ಏನು ನಮ್ಮೂರು ಅಂತ ಹೇಳುವಂಥದ್ದು, ಅಂದರೆ ನನ್ನ ಊರು ಅಂತ ಹೇಳುವಂಥ ಒಂದು ಹಳೆಯ ಟೈಪಲ್ಲಿರುವಂಥ ಒಂದು ಗ್ರಾಮ, ಏನು ಆದಿವಾಸಿಗಳ ಕಾಲದಲ್ಲಿದ್ದಂಥ ಗ್ರಾಮ ಅಂತ ಹೇಳೋದನ್ನು ಕೇಳಿದ್ದೀನಿ. ಬಟ್ ನಾನು ಬಂದಿರಲಿಲ್ಲ. ಇವತ್ತು ಬಂದಿದ್ದೀನಿ. ಏನಿದೆ ಅಲ್ಲಿಯ ವಿಶೇಷತೆ ಏನಿದೆ, ಈ ನನ್ನ ಊರು ಅಂತ ಹೇಳಿದರೆ ಅದರಲ್ಲಿ ಏನೆಲ್ಲ ಇದೆ, ಅಲ್ಲಿ ಒಳಗಿನ ಒಂದು ವಿಚಾರಗಳು ನಮಗೆ ಹೇಗೆ ಏನೆಲ್ಲ ಫೀಲ್ ಕೊಡುತ್ತೆ, ಎಲ್ಲ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ, ನೀವು ನಮ್ಮ ಚಾನಲನ್ನು ಮೊದಲನೇದಾಗಿ ವೀಕ್ಷಿಸುವುದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ. ಇಲ್ಲಿ ನನ್ನ ಊರು ಅಂತ ಹೇಳುವಂಥ ಒಂದು ಪ್ಲೇಸ್ ಏನಿದೆ, ಈ ಪ್ಲೇಸಲ್ಲಿ ನಾವು ನಮ್ಮ ಗಾಡಿಯಲ್ಲಿ ಮೇಲ್ಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ ಆಯಿತಾ. ನಾವು ಇಲ್ಲಿ ಬಂದು ನಾರ್ಮಲಾಗಿ ಏನು ಇಲ್ಲಿ ಎಂಟ್ರಿ ಆದ ಕೂಡಲೇ ಇಲ್ಲಿ ಪಾರ್ಕಿಂಗ್ ಇದೆ. ಪಾರ್ಕಿಂಗಲ್ಲಿ ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ 50 ರೂಪೀಸ್ ಚಾರ್ಜಸ್ ಇದೆ. ಅಲ್ಲಿಂದ ಬಂದು ಟಿಕೆಟ್ ತೊಗೊಂಡು ಕೌಂಟರ್ ಟಿಕೆಟ್ಗೆ 80 ರೂಪಾಯಿ ಕೊಡಬೇಕು. 80 ರೂಪಾಯಲ್ಲಿ ನಮ್ಮನ್ನು ಮೇಲ್ಗಡೆ ಜೀಪಲ್ಲಿ ಕರ್ಕೊಂಡು ಹೋಗಿ ರಿಟರ್ನ್ ಕರ್ಕೊಂಡು ಬರ್ತಾರೆ. 80 ರೂಪಾಯಿ ಕೊಡಬೇಕಾಗತ್ತೆ. ಇಲ್ಲಿ ತುಂಬ ರಶ್ ಅಂದರೆ ತುಂಬ ರಶ್ ಇರುತ್ತೆ, ಮತ್ತು ಟೈಮ್ ಸ್ಲಾಟ್ ಇರುತ್ತೆ. ಆ ಟೈಮ್ ಸ್ಲಾಟಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ ನಮಗೆ ಯಾವಾಗ ಸಿಗುತ್ತೆ ಅಂತ ಹೇಳೋದನ್ನು. ನಾನಿವತ್ತು ಈಗ ಜಸ್ಟ್ ಜೀಪ್ ಹತ್ರ ಇದ್ದೀನಿ, ಜಸ್ಟ್ ಹೊರಟಿದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ನಾನು ತೋರಿಸ್ತೀನಿ ಬನ್ನಿ. ನಾನಿವಾಗ ಏನು ಊರು ಅಂತ ಹೇಳುವಂಥ ಒಂದು ಹೊಸ ಗ್ರಾಮ, ಈ ಕೇರಳ ಸರ್ಕಾರದ ಒಂದು ಯೋಜನೆ ಇದೆ ಇದು. ಹಿಂದಿನ ಕಾಲದಲ್ಲಿದ್ದಂತಹ ಏನು ಆದಿವಾಸಿಗಳ ಆ ಒಂದು ಲೈಫ್ ಸ್ಟೈಲ್ ಹೇಗಿತ್ತು, ಆ ಒಂದು ಲೈಫ್ ಸ್ಟೈಲ್ ಇರುವಂಥ ಗ್ರಾಮ ಅಂತ ಹೇಳ್ತಾರೆ. ಬಟ್ ನಾನು ಒಳಗೆ ಹೋಗ್ತಿದ್ದೀನಿ. ಇದು ನಾನು ಎಂಟ್ರೆನ್ಸಲ್ಲಿರುವಂಥದ್ದು ಆಯಿತಾ. ಬನ್ನಿ ಒಳಗಡೆ ಹೋಗೋಣ. ಈ ವಿಚಾರವನ್ನು ನಾನು ತಿಳ್ಕೊಂಡಾಯ್ತಾ. ಇದು ಏನು ಅಂತ ಹೇಳೋದಾದರೆ, ಈ ಹಿಂದೆ ಆದಿವಾಸಿಗಳು ಹೇಗೆ ಅವರ ಜೀವನ ಶೈಲಿಯನ್ನು ನಡೆಸ್ತಾ ಇದ್ರು, ಅವರ ಒಂದು ಬದುಕು ಹೇಗೆಲ್ಲ ನಡೀತಾ ಇತ್ತು, ಎಲ್ಲ ವಿಚಾರಗಳನ್ನು ಒಳಗೊಂಡಂತಹ ಒಂದು ಮಾದರಿ ಗ್ರಾಮ ಅಂತ ಹೇಳುವಂಥದ್ದನ್ನು, ಅಂದರೆ ಕೇರಳ ಸರ್ಕಾರವು ಈ ಒಂದು ಗ್ರಾಮವನ್ನು ಮಾದರಿ ಗ್ರಾಮ ಅಂತ ಹೇಳಿ ತೋರಿಸ್ಕೊಟ್ಟಿದೆ. ಅದಕ್ಕಾಗಿ ಇದನ್ನು ಒಂದು ಏನು ಪಾರಂಪರಿಕವಾಗಿ ನಡೆಸ್ಕೊಂಡು ಹೋಗೋದಂತ ಹೇಳ್ತೀವಿ, ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ನಾವಂದರೆ ಕೆಳಗಡೆ ನಾವು ಒಂದು ಏನು ಗಾಡಿಯನ್ನು ಪಾರ್ಕ್ ಮಾಡಿ ಆನಂತರ ಸುಮಾರು 2 ಕಿಲೋಮೀಟರ್ ಅಷ್ಟು ನಾವು ಮೇಲ್ಗಡೆ ಬರಬೇಕಾಯ್ತಾ. ಅಂದರೆ ತುಂಬ ಇಕ್ಕಟ್ಟಿನ ರೋಡು, ಕಾಂಕ್ರೀಟ್ ರೋಡ್ ಇದೆ. ಆದರೆ ತುಂಬ ಡೇಂಜರಸ್ ಪ್ಲೇಸ್ ಇದು ಮೇಲ್ಗಡೆ ಬರಬೇಕಂತ ಹೇಳಿದರೆ. ಅದಕ್ಕೆ ಅದರದಾದಂತಹ ಕೆಲವೊಂದು ವೆಹಿಕಲ್ಗಳಿವೆ ಅಲ್ಲಿಂದ ಮೇಲ್ಗಡೆ ಬರೋಕ್ಕೆ. ಬರೀ 80 ರೂಪಾಯಿ ಟಿಕೆಟ್ ದರ ಇರುವಂಥದ್ದು. ಆದರೆ 80 ರೂಪಾಯಿ ದರ ಕೊಟ್ಟು ನಾವು, ಅಂದರೆ 80 ರೂಪಾಯಲ್ಲಿ ನಮ್ಮನ್ನು ಮೇಲ್ಗಡೆ ಕರ್ಕೊಂಡು ಬಂದು ರಿಟರ್ನ್ ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ಸಂಜೆ 5:30 ಗಂಟೆವರೆಗೇನೋ ಟೈಮ್ ಇಲ್ಲಿ ನಾವು ನಿಲ್ಬೋದು. ಅಂದರೆ ಈಗ ನಮಗೆ 3 ಗಂಟೆ ಸ್ಲಾಟ್ ಸಿಕ್ಕಿತ್ತು. ಅಂದರೆ 3 ಗಂಟೆಗೆ ನಾವು ಗಾಡಿಯಲ್ಲಿ ಮೇಲ್ಗಡೆ ಬಂದು ಇಲ್ಲಿ ಮೇಲ್ಗಡೆ ಇದ್ದೀವಿ. അപ്പോഴും ഇതിലേക്ക് വെറുതെ വണ്ടിയിൽ ಇಲ್ಲಿ ಮೇಲ್ಗಡೆ ಆಫೀಸ್ ಮತ್ತು ಫುಡ್ ಸ್ಟ್ರೀಟ್ ಇದೆ ಆಯಿತಾ. ಇಲ್ಲಿ ನೋಡಿ ಬೋರ್ಡ್ ಹಾಕಿರುವಂಥದ್ದು. ಅಂದರೆ ಈಗ ನಮಗೆ ಕರೆಕ್ಟಾಗಿ ಇದನ್ನು ಹೇಗಂತೇಳಿ ಅಂದಾಜಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಈ ಹಿಂದೆ ಆದಿವಾಸಿಗಳು ಹೇಗೆ ಗ್ರಾಮದಲ್ಲಿ ಬದುಕ್ತಾ ಇದ್ರು ಅಂತ ಹೇಳೋದಕ್ಕೆ ಒಂದು ಗದ್ದೆ ರೀತಿಯೆಲ್ಲ ಕೆಳಗಡೆ ಒಂದು ಸಣ್ಣ ಪ್ಲೇಸ್ ಮಾಡಿದ್ದಾರೆ. ಬಟ್ ಅದು ಇವಾಗ ಮೈಂಟೆನೆನ್ಸ್ ಇಲ್ಲದೆಲ್ಲ ಹೋಗ್ಬಿಟ್ಟಿದೆ. ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳುವಂಥ ಉದ್ದೇಶದಿಂದ ಬರ್ಬೋದು. ನೋಡಿ, ಒಂದು ಟೂರಿಸ್ಟ್ ಪ್ಲೇಸ್ ಅಲ್ವಾ, ಟೂರಿಸ್ಟ್ ಪ್ಲೇಸ್ ಆದ ಕಾರಣ ನಾವು ಬರ್ಬೋದು, ನೋಡ್ಕೊಂಡು ಹೋಗ್ಬೋದು ಅಂತಷ್ಟೇ. ನೋಡಿ ಇಲ್ಲಿ ಆಫೀಸ್ ಇದೆ ಮತ್ತು ಫುಡ್ ಕೋರ್ಟ್ ಕೂಡ ಇದೆ ಇಲ್ಲಿ. ಇಲ್ಲಿ ಮತ್ತು ವಿಶೇಷ ಏನು ಅಂತ ಗೊತ್ತಾ, ಕೆಲವು ದಿನಗಳಲ್ಲಿ ಮಳೆ ಬರೋದಂತೆ. ಮಳೆ ಬಂದರೆ ಇಲ್ಲಿಯ ಒಂದು ಸೀನ್ ಅಂತ ಹೇಳುವಂಥದ್ದು ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಮಗೆ ಇವತ್ತು ಇಲ್ಲಿ ಬಂದಾಗ ಮಳೆ ಬರುವಂಥ ಅದೇ ಒಂದು ಸಿಚುವೇಶನ್ ಕಂಡು ಬಂತು. ಮಳೆ ಬಂದಿಲ್ಲ, ಬರುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಫುಲ್ ಮಂಜು ಕವಿದ ವಾತಾವರಣ ಆಯಿತು ಇಲ್ಲಿ ಕಾರ್ನರಲ್ಲೆಲ್ಲ. ಅದು ನೋಡ್ಲಿಕ್ಕೆ ಒಂಥರ ಖುಷಿಯಾಗಿರ್ತದೆ. ನೋಡಿ, ದೂರದಿಂದ ನೋಡ್ಬೇಕಂದ್ರೆ ಒಂದು ಒಳ್ಳೆ ಸೀನ್ ಅಂತಲೇ ಹೇಳ್ಬೋದು ಇಲ್ಲಿ. ಇದು ನೋಡಿ, ಎನ್ನೂರು ಟ್ರೈಬಲ್ ಹೆರಿಟೇಜ್ ವಿಲೇಜ್, ಪೂಕೋಡು, ವಯನಾಡು ಅಂತ ಹೇಳುವಂಥದ್ದು. ಇದು 2022 ಜೂನ್ 4ರಂದು ಉದ್ಘಾಟನೆ ಆಗಿರುವಂಥದ್ದು ಆಯಿತಾ. ಇದರಲ್ಲಿ ನೋಡಿ ಯಾರೆಲ್ಲ ಫುಲ್ ಡೀಟೇಲ್ಸ್ ಇಲ್ಲಿದೆ, ಯಾರೆಲ್ಲ ಗೆಸ್ಟ್ಗಳಿದ್ರು.
ಎಲ್ಲ ವಿಚಾರ ಇಲ್ಲಿದೆ. ಇದು ಅವ್ರದ್ದು ಆಫೀಸು. ಇಲ್ಲಿ ನೋಡಿ ಅದು ಫೋಟೋಸ್ ನೋಡಿ, ಆದಿವಾಸಿಗಳ ಒಂದು ಲೈಫ್ ಸ್ಟೈಲ್ನ ಬಗ್ಗೆ ಒಂದು ಫೋಟೋಸ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳೋದನ್ನು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಯಿತಾ. ಇದು ನೋಡಿ, ಇದು ಇನ್ನೊಂದು ಸೈಡ್ ಇದೆ ಬಿಲ್ಡಿಂಗ್. ಇದಂದರೆ 2022 ಆದ ಕಾರಣ, ಈಗ ಒಂದು 2 ವರ್ಷ ಆದ ಕಾರಣ ಇಷ್ಟೊಂದು ಒಳ್ಳೆ ಸೆಟಪ್ಪಲ್ಲಿದೆ ಇದು. ಇಲ್ಲಾಂದರೆ ತುಂಬ ಹಳೆಯ ಟೈಪಲ್ಲಿ ಬರ್ತಿತ್ತು ಏನೋ. ಇಲ್ಲಿ ಫೀಡಿಂಗ್ ರೂಮ್ ಎಲ್ಲ ಇದೆ. ಮತ್ತು ಇಲ್ಲಿ ನೋಡಿ, ಇದು ಕಂಫರ್ಟ್ ಸ್ಟೇಷನ್, ಡ್ರಿಂಕಿಂಗ್ ವಾಟರ್ ಮತ್ತು ಆಫೀಸ್ ಅಂತ ಇರುವಂಥದ್ದು. ಇಲ್ಲಿ 800 ಫುಲ್ ಡೀಟೇಲ್ ಹಾಕಿದ್ದಾರೆ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ವರ್ಕ್ಶಾಪ್ ಇದೆ ಮೇಲ್ಗಡೆ, ಮತ್ತು ಇಂಟರ್ಪ್ರಿಟೇಷನ್ ಸೆಂಟರ್, ಎಕ್ಸಿಬಿಷನ್ ಹಾಲ್, ವೇರ್ ಹೌಸ್, ಟ್ರೈಬಲ್ ಮಾರ್ಕೆಟ್, ಓಪನ್ ಏರ್ ಥಿಯೇಟ್ರ್, ಟ್ರೈಬಲ್ ಎಂಪೋರಿಯಂ, ಟ್ರೈಬಲ್ ಕೆಫ್ಟೇರಿಯಾ, ಚಿಲ್ಡ್ರನ್ಸ್ ಪಾರ್ಕ್, ಕಂಫರ್ಟ್ ಸ್ಟೇಷನ್ ಮತ್ತು ಫೆಸಿಲಿಟೇಷನ್ ಸೆಂಟರ್ ಮತ್ತು ಆಫೀಸು. ಇಷ್ಟು ಇಲ್ಲಿ ಮೇಲ್ಗಡೆ ಕೊಟ್ಟಿರುವಂಥದ್ದು. ಇಲ್ಲಿ ನೋಡಿ, ಒಂದು ನಾನು ಅವಾಗ ಹೇಳಿದೆ ನೋಡಿ, ಮಂಜು ಕವಿದ ವಾತಾವರಣ ಅಂತ ಹೇಳುವಂಥದ್ದು. ಈ ಮಂಜು ಆ ಕಡೆ ಈ ಕಡೆ ಇದಾಗುವಂಥದ್ದು ನೋಡಿ, ಅಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನನಗೆ ಇಲ್ಲಿ ಬಂದದ್ರಲ್ಲಿ ತುಂಬ ಅಂದರೆ ಹೇಳುವಷ್ಟೇನು ಚೆಂದ ಇಲ್ಲ, ಹಾಗೆ ಹೀಗೆ ಅಂತ ಇತ್ತು. ಬಟ್ ನನಗೆ ಇಲ್ಲಿ ಬಂದ ಮೇಲೆ, ಇಲ್ಲಿ ಮೇಲ್ಗಡೆ ಬಂದಾಗ ನನಗೊಂದು ಸರ್ಪ್ರೈಸ್ ಕಾದಿತ್ತು. ಏನು ಗೊತ್ತಾ ಸರ್ಪ್ರೈಸ್ ಅಂದರೆ ಇದುವೇ ನೋಡಿ, ನನ್ನ ಬ್ಯಾಕ್ ಇರುವಂಥ ಏನು ಮೂಲಿ ಹುಲ್ಲಿನ ಮನೆ. ಹಿಂದಿನ ಕಾಲದಲ್ಲಿ ಏನು ಮನೆ ಕಟ್ತಾಯಿದ್ರು, ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ಈ ಥರನೇ ಮನೆಗಳಿತ್ತು. ಅಂದರೆ ನಾನು ಕೆಲವೊಂದು ಮನೆಗಳು ನೋಡಿದ್ದೇನೆ ಆಯಿತಾ, ಆದರೆ ಹೆಚ್ಚಿನ ಮನೆಗಳೆಲ್ಲ ಹಂಚಿನ ಮನೆಗಳಾಗಿತ್ತು. ನಾನು ಹುಟ್ಟುವ ಟೈಮಲ್ಲಿ, ನಾನು ಶಾಲೆಗೆ ಹೋಗುವಂಥ ನನ್ನ ಬಾಲ್ಯದಲ್ಲಿ. ಬಟ್ ನಾನು ಇವಾಗ ಇಂಥ ಒಂದು ಮನೆಗಳನ್ನು ನೋಡಿದೆ ಎಷ್ಟೋ ಸಮಯಗಳಾಗಿತ್ತು. ಕೆಲವೊಂದು ಕಾಲೋನಿಗಳೆಲ್ಲ ಇಂಥ ಒಂದು ಮನೆಗಳಿತ್ತು. ಆದರೆ ಈಗ ಇಲ್ಲಿ ಬಂದಾಗ ಒಂದು ಆ ಹಿಂದಿನ ಒಂದು ಲೈಫ್ ಸ್ಟೈಲ್ ಏನಿದೆ, ಆ ಲೈಫ್ ಸ್ಟೈಲ್ಗೆ ಒಗ್ಗಿಕೊಂಡ ಹಾಗೆ ಅದೊಂದು ನೋಡಲಿಕ್ಕೆ ಒಂಥರ ಡಿಫ್ರೆಂಟ್ ಫೀಲ್ ಆಯಿತು ಅದು ನೋಡಲಿಕ್ಕೆ. ಅಂದರೆ ತುಂಬ ಖುಷಿ ಆಯಿತು ನನಗೆ ಇದನ್ನು ನೋಡಿಕೊಂಡು. ನೋಡಿ, ಹೀಗೆ ಆ ಒಂದೊಂದು ನಾವೀಗ ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋಗಿ ಅದರ ಒಳಗಡೆ ಹೇಗಿದೆ ಎಲ್ಲವನ್ನು ನೋಡ್ಕೊಳ್ಳೋಣ. ಇದಂದರೆ ನಾನು ದೂರದಿಂದ ಕವರ್ ಮಾಡಿರೋಂಥದ್ದು. ಹೋಗ್ತೀನಿ ಬನ್ನಿ. ಇದು ನೋಡಿ, ಟ್ರೈಬಲ್ ಮಾರ್ಕೆಟ್. ಇದು ನೋಡಿ, ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ನಾವು ಮಳೆಗಾಲದಲ್ಲೆಲ್ಲ ಇದನ್ನು ನೋಡ್ತಾ ಇದ್ವಿ ಆಯಿತಾ. ಕೆಲವರು ಇದನ್ನೆಲ್ಲ ಈ ಮೀನನ್ನು ಹಿಡಿಯೋಕ್ಕೆ ಯೂಸ್ ಮಾಡ್ತಾಯಿದ್ರು, ಈ ಥರದ್ದು. ಮತ್ತು ಇನ್ನು ಕೆಲವರು ಇದರ ಮೇಲುಗಡೆಗೆ ಪ್ಲಾಸ್ಟಿಕ್ ಹಾಕ್ಕೊಂಡು ಇದಂದರೆ ರೈತರು, ಇಲ್ಲಾಂದರೆ ಈ ಕೂಲಿ ಕೆಲಸ ಮಾಡುವಂಥವ್ರು, ಈ ಹಳ್ಳಿ ಏರಿಯಾಗಳಲ್ಲೆಲ್ಲ ಏನು ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ, ಆ ಟೈಮಲ್ಲೆಲ್ಲ ಕೊಡೆ ಏನೂ ಇರಲಿಲ್ಲ, ಛತ್ರಿಗಳು ಏನೂ ಇರಲಿಲ್ಲ. ಇದರ ಮೇಲ್ಗಡೆ ಟರ್ಪಲ್ ಹಾಕ್ಕೊಂಡು ಇದನ್ನು ಮೇಲ್ಗಡೆ ತಲೆಯಲ್ಲಿ ಹೊತ್ಕೊಂಡು ಕೆಲಸ ಮಾಡ್ತಾಯಿದ್ರು. ಅದೊಂಥರ ಈ ಹಳೆಯ ಕಾಲದ ನೆನಪುಗಳು ಅಂತ ಏನು ಹೇಳ್ತಾ ಇದ್ದಾರೆ. ಅದೊಂದು ಡಿಫ್ರೆಂಟ್ ಆಗಿರುತ್ತೆ ಆಯಿತಾ. ಇದು ಕೂಡ ಹಾಗೆ ಅದರ ಒಂದು ನೆನಪಿಗೋಸ್ಕರ ಈ ಒಂದು ಇದನ್ನು ಸೆಟ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಇದಂದರೆ ಮಣ್ಣಿನದ್ದು ಆಗಿರಬೇಕು ಅಂತ ಅನಿಸುತ್ತೆ, ಇಲ್ಲಾಂದರೆ ಸಿಮೆಂಟಲ್ಲಿರುವಂಥದ್ದು ಇದು. ಬಟ್ ನಮಗೆ ಇದು ನೋಡ್ಲಿಕ್ಕೆ ಒಂದು ಡಿಫ್ರೆಂಟ್ ಲುಕ್ ಕೊಟ್ಟಿದ್ದಾರೆ ಅದರಲ್ಲಿ. ಇದು ನೋಡಿ, ಇದೆಲ್ಲ ಏನು ಐಟಮ್ಗಳಿವೆ ಇದೆಲ್ಲ ಇಲ್ಲೇ ರೆಡಿ ಆಗುವಂಥದ್ದು ಆಯಿತಾ. ಇಲ್ಲೇ ಬೆಳೆದು ಅದನ್ನೇ ಇದು ಮಾಡಿರುವಂಥದ್ದು. ಇದು ನೋಡಿ, ಬಿದಿರು ಅಕ್ಕಿ ಕೂಡ ಇಲ್ಲಿದೆ. ಬಿದಿರು ಅಕ್ಕಿಗೆ ನಿಮಗೆ 220 ರೂಪಾಯಿ, ಅರ್ಧ ಕೆಜಿಗೆ 220 ರೂಪಾಯಿ. ನಾವು ಬರಬೇಕಂತ ಹೇಳಿದರೆ ಅರ್ಧ ದಾರಿಯಲ್ಲಿ ಒಂದು ಇದೆ, ಈ ಬಿದಿರು ಅಕ್ಕಿದು ಪಾಯಸ ಮಾರ್ತಾಯಿದ್ರು, 30 ರೂಪಾಯಿ ಪರ್ ಗ್ಲಾಸು. ಅಲ್ಲಿ ನಾವು ಈ ಒಂದು ಅರ್ಧ ಕೆಜಿ ಅಕ್ಕಿನ 250 ರೂಪಾಯಿ ಅಂತ ಹೇಳ್ತಾಯಿದ್ರು, ಮಾರಾಟ ಮಾಡ್ತಾಯಿದ್ರು. ಬಟ್ ಇದೆಲ್ಲ ಐಟಮ್ ಇಲ್ಲೇ ರೆಡಿ ಆಗಿರುವಂಥದ್ದು ನೋಡಿ. ಇದರಲ್ಲಿ ಬೇರೆ ಐಟಮ್ಸ್ ಇವೆ. ಬ್ಯಾಂಬೂ ರೈಸ್ 220 ರೂಪಾಯಿ, ಅರ್ಧ ಕೆಜಿಗೆ 220 ರೂಪಾಯಿ. ಬೇರೆ ಐಟಮ್ಸ್ ಇವೆ ಆಯಿತಾ. ಹೀರೆಕಾಯಿ ನೋಡಿ, ಇದೆಲ್ಲ ಕಟ್ ಮಾಡಿ ಡ್ರೈ ಮಾಡಿರುವಂಥದ್ದು. ಬೇರೆ ಐಟಮ್ಸ್ ಇವೆ ಆಯಿತಾ. ಅದು ಇದು ಅಂತೆಲ್ಲ ಬೇರೆ ಐಟಮ್ಸ್ ಇವೆ ನೋಡಿ. ಇದು ನೋಡಿ, ಇಲ್ಲಿಂದ ನಾವು ಇದೇನಿದೆ ಇಲ್ಲಿ ನೋಡಿ, ಇಲ್ಲೊಂದು ಪ್ಲೇಸ್ ರೌಂಡ್ ಕೊಟ್ಟಿದ್ದಾರೆ. ಇಲ್ಲಿಂದ ನಾವು ಏನು ಗ್ರಾಮ ಇದೆ, ಒಂದು ಹಳೆ ಹಿಂದಿನ ಆದಿವಾಸಿಗಳ ಒಂದು ಗ್ರಾಮ ಏನಿದೆ, ಆ ಗ್ರಾಮದ ಒಂದು ಪ್ರತಿಕೃತಿ ಏನಿದೆ, ಒಂದು ಮಾಡೆಲ್, ಆ ಮಾಡೆಲ್ಗೆ ನಾವು ಹೋಗ್ತಾ ಇರುವಂಥದ್ದು ಆಯಿತಾ. ಇಲ್ಲಿಂದ ಸ್ಟೆಪ್ ಇಳಿದು ಇಲ್ಲಿ ಕೆಳಗಡೆ ಹೋಗಬೇಕು. ಇಲ್ಲಿ ಲೆಫ್ಟಿಗೆ ಹೋಗ್ತೀವಿ. ಮತ್ತು ಇಲ್ಲಿ ಫುಡ್ ಕೋರ್ಟ್ ಕೂಡ ಇದೆ ಆಯಿತಾ. ಮತ್ತು ಹಾಲ್ ಇದೆ, ಎಲ್ಲ ವಿಚಾರಗಳಿವೆ. ಇಲ್ಲಿ ನೋಡಿ, ಪ್ಯಾಷನ್ ಫ್ರೂಟು ಬೇಕಾದಷ್ಟಿದೆ. ಪ್ಯಾಷನ್ ಫ್ರೂಟು ಇವಾಗ ಸಿಟಿಯವರಿಗೆಲ್ಲ ಪ್ಯಾಷನ್ ಫ್ರೂಟ್ ಅಂತ ಹೇಳಿದರೆ ಜಸ್ಟ್ ಒಂದು ಅದ್ರ ಏನು ಕ್ರಶ್ ಬಂದಿರುತ್ತೆ ಅಷ್ಟೇ, ಅದನ್ನು ನೋಡಿ ಇಟ್ಟಿರ್ತಾರೆ.
ಬಟ್ ಇದನ್ನು ಇದು ಮಾಡಿದಾನೆ ಪ್ಯಾಷನ್ ಫ್ರೂಟ್. ಬಟ್ ಅಲ್ಲಲ್ಲಿ ಹಾಕಿದ್ದಾರೆ ಈಗ ಡೋಂಟ್ ಫ್ಲಕ್ ಪ್ಯಾಷನ್ ಫ್ರೂಟ್ ಅಂತ ನೋಡಿ. ಹಾಗೆ ಎಲ್ಲ ಅಡ್ಡದಿಡ್ಡಿ ಬರ್ತಾ ಇದ್ದಾರೆ ಇಲ್ಲಿ. ಇದು ನೋಡಿ ಇಂಟರ್ಪ್ರಿಟೇಷನ್ ಸೆಂಟರ್ ಮತ್ತು ಕಂಫರ್ಟ್ ಸ್ಟೇಷನ್ ಅಂತ ಹೇಳಿ ನೋಡಿ. ಈ ಹಿಂದಿನ ಕಾಲದ ಒಂದು ಇದಕ್ಕೆ ನಾವು ಗ್ರಾಮಕ್ಕೆ ಹೋಗ್ತಾ ಇದೀವಿ ಆಯ್ತಾ. ಈ ಗ್ರಾಮದಲ್ಲಿ ನೋಡಿ ಇದೆಲ್ಲ ಏನು ಮುಳಿ ಹುಲ್ಲು ಅಂತ ಹೇಳ್ತೇವೆ ನಾವು. ಮುಳಿ ಹುಲ್ಲಿನಿಂದ ರೆಡಿ ಮಾಡಿರುವಂಥದ್ದು ಆಯ್ತಾ. ಮುಳಿ ಹುಲ್ಲನ್ನು ಹೀಗೆ ಹಾಸಿರುವಂಥದ್ದು. ಇದರ ಮೇಲ್ಗಡೆ ಇವಾಗ ಅದು ಕೆಳಗಡೆ ಹಾಳಾಗಿ ಹೋಗೋದಾಗೆ ಪ್ಲಾಸ್ಟಿಕ್ ನೆಟ್ಟ ಹಾಕಿದ್ದಾರೆ. ಹಿಂದಿನ ಕಾಲದಲ್ಲಿ ಅದೇನು ಇರಲಿಲ್ಲ, ಡೈರೆಕ್ಟಾಗಿ ಮುಳಿ ಹುಲ್ಲನ್ನು ಹೀಗೆ ಹಾಸ್ತಾ ಇದ್ರು. ನೀರೇನು ಒಳಗಡೆ ಬರೋದಿಲ್ಲ ಮುಳಿ ಹುಲ್ಲು ಹಾಸಿದ್ರೆ ನೋಡಿ. ಇವಾಗ ಅಲ್ಲೊಂದು ಸ್ಕೂಟಿ ನಿಲ್ಲಿಸಿದ್ರೆ ಅದು ಈಗದ್ದಾಯ್ತು, ಅದನ್ನು ಇನ್ನೂ ಹಿಂದಿನದಂತ ಹೇಳ್ಕೋಬೇಡಿ. ಖುಷಿಯಾಗಿರೋದು ಇದು ಅಂದರೆ ಇವಾಗ ಹೈಟೆಕ್ ಟಚ್ ಕೊಟ್ಟಿದ್ದಾರೆ. ಅಂದರೆ ಹಿಂದಿನ ಒಂದು ಏನಿದೆ ಮಾಡೆಲ್ ಸೇಮ್ ಮಾಡೆಲ್. ಮುಳಿ ಹುಲ್ಲು ಮುಳಿ ಹುಲ್ಲು. ಆ ಒಂದು ಮಳೆ ಬರ್ತಾ ಇದೆ ಆಯ್ತಾ. ನಾವು ಬಂದೊಂದು ಟೈಮ್ ಒಂದು ಸೂಪರ್ ಆಗಿತ್ತು, ಯಾಕಂದರೆ ಏನು ಮಳೆ ಕೂಡ ಬರ್ತಾ ಇದೆ. ಮಂಜು ಕವಿದ ವಾತಾವರಣ ಒಂದು ಸೈಡ್ ಆದರೆ ಮೇಲ್ಗಡೆ ಮಂಜು ಕವಿದ ವಾತಾವರಣ ಇದೆ, ಅದರ ಜೊತೆಗೆ ಮಳೆ ಕೂಡ ಇದೆ, ಮಳೆ ಸುರಿಯುವಂಥದ್ದು. ಕೂತ್ಕೊಳ್ಳಿಕ್ಕೆಲ್ಲ ಜಾಗ ಇದೆ, ಜಗಲಿ, ಹಿಂದಿನ ಕಾಲದ ಜಗಲಿಯಲ್ಲೆಲ್ಲ ಕೂತ್ಕೊಳ್ಳುವಂಥದ್ದು. ಇಲ್ಲಿ ಮನೆ ಒಳಗಡೆ ಹೋಗೋದು, ಮನೆ ಒಳಗಡೆ. ಬಟ್ ಮನೆ ಒಳಗಡೆ ಇಲ್ಲಿ ಟೈಲ್ಸ್ ಹಾಕಿದ್ದಾರೆ, ಆದರೆ ಹಿಂದಿನ ಕಾಲದಲ್ಲಿ ಟೈಲ್ಸ್ ಏನಿರಲಿಲ್ಲ ಆಯ್ತಾ. ಇದು ನೋಡಿ ಹೇಗಿತ್ತು ನೋಡಿ, ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಈಗೆಲ್ಲ ನೋಡಿ ಲೈಟ್ ಎಲ್ಲ ಇದೆ. ಇದು ಡೋರ್ ಕೂಡ ನೋಡಿ ಬಿದಿರು ಮತ್ತು ಮರದ ಪೀಸಿಂದ ಎಲ್ಲ ಸೆಟ್ ಮಾಡಿ ಹಾಕಿರುವಂಥದ್ದು. ಒಳ್ಳೆ ಕೂಲ್ ಪ್ಲೇಸ್ ಅಲ್ಲ, ಒಳ್ಳೆ ಒಂದು ಇದು ಮೊದಲೆಲ್ಲ ಚಾಪೆ ಮಾಡ್ತಾಯಿದ್ರು ಈ ಥರ. ಆ ಚಾಪೆಯನ್ನೇ ಹೀಗೆ ಜಸ್ಟ್ ಫೋಲ್ಡ್ ಮಾಡಿ ಹಾಕಿರುವಂಥದ್ದು, ಚಾಪೆ ಟೈಪಲ್ಲಿ ಅದನ್ನು ಹೆಣೆದು ಹೀಗೆ ಸೆಟ್ ಮಾಡಿರುವಂಥದ್ದು. ನಾವು ಬರುವಾಗ ಸ್ವಲ್ಪ ಟೈಮ್ ಆಗಿದೆ, ಸಂಜೆ ಆಗಿದೆ. ಆದರೆ ಸಂಜೆ ಆದ್ರೂ ನಿಮಗೆ ಇಲ್ಲಿ ಲೈಟಾಗಿ ಮಳೆ ಬರ್ತಾ ಇದೆ, ಅದ ಕಾರಣ ಫುಲ್ ಕವರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು, ಕ್ಷಮಿಸಿ. ಮಳೆ ಬರ್ತಾ ಇರುವಂಥದ್ದು ಆಯಿತಾ. ಮಳೆಗೆಲ್ಲ ನಾವು ಒದ್ದೆ ಆಗಿ ಆಯಿತು, ಮಳೆ ಬರ್ತಾ ಇದೆ, ಒದ್ದೆ ಆಗಿದೆ ಆಯಿತು. ಈ ಮುಳಿ ಹುಲ್ಲಿನ ಮನೆಯಲ್ಲಿ ಮಳೆ ಬಂದಾಗ ಯಾವ ರೀತಿ ಇರತ್ತಂತ ಹೇಳಿದ್ರೆ ಇದು ನೋಡಿ, ಇದೇ ಸಿಚುವೇಶನ್. ಅಂದರೆ ಆ ನೀರು ನಾವು ಏನು ಹೆಂಚಿನ ಮನೆಯಲ್ಲಿ, ಇಲ್ಲಾಂದರೆ ಇವಾಗ ಎಲ್ಲ ಈ ಥರ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲೆಲ್ಲ ಇವಾಗ ಸ್ಲ್ಯಾಬ್ ಮನೆ ಆದ ಕಾರಣ ಒಂದು ಸೈಡಿಂದ ಏನಾದರೂ ಪೈಪ್ ಕೊಟ್ಟಿರ್ತೇವೆ, ಯಾವುದಾದ್ರು 4 ಮೂಲೆಯಿಂದ ಒಂದೊಂದು ಪೈಪ್, ಇಲ್ಲಾಂದರೆ ಕೆಲವೊಬ್ರು ಅದನ್ನು ಕೂಡ ಒಂದು ಪೈಪಾಗಿ ಕನ್ವರ್ಟ್ ಮಾಡಿಟ್ಟಿರ್ತಾರೆ. ಇದು ನೋಡಿ, ಇದು ಕಾರ್ನರಲ್ಲಿ ಎಷ್ಟು ತುಂಬ ಡ್ರಾಪ್ ಬೀಳುವಂಥದ್ದು. ಇದು ನೋಡಿ, ಈ ರೀತಿ ಬರುತ್ತೆ ನೋಡಿ.
ನಮಗೆ ಈ ಥರದ ಒಂದು ಸೀನ್ ನಮಗೆ ಇವಾಗ ಹಿಂದಿನ ಕಾಲದಲ್ಲಿ ನೋಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಎಲ್ಲ ಹಂಚಿನ ಮನೆ, ಕೆಲವೊಬ್ಬರದ್ದು ಸ್ಲ್ಯಾಬ್ ಮನೆ. ಹಂಚಿನ ಮನೆಯಲ್ಲಾದರೂ ನಿಮಗೆ ಡ್ರಾಪ್ ಅಂದರೆ ಮೇಲಿಂದ ಕೆಳಗಡೆ ಒಂದೇ ರೀತಿ ಬರ್ತಾ ಇರುತ್ತೆ ನೀರು, ಅಂದರೆ ಒಂದೊಂದು ಲೈನ್ ಆಗಿ ಬರುವಂಥದ್ದು. ಇದು ಆ ರೀತಿ ಅಲ್ಲ ನೋಡಿ, ಎಷ್ಟು ಕೆಳಗಡೆ ಮುಳಿ ಹುಳು ಇದೆ, ಆ ಎಲ್ಲ ಮುಳಿ ಹುಳು ಕೂಡ ಕೆಳಗಡೆ ಡ್ರಾಪ್ ಬೀಳ್ತಾನೆ ಇರುತ್ತೆ. ಇದು ಕೂಡ ಸ್ವಲ್ಪ ಇದರಲ್ಲಿ ಬೈಹುಳು ಕೂಡ ಮಿಕ್ಸ್ ಮಾಡಿದ್ದಾರೆ ಆಯಿತಾ. ಇದರಲ್ಲಿ ಸ್ವಲ್ಪ ಬೈಹುಳು ಕೂಡ ಮಿಕ್ಸ್ ಮಾಡಿದ್ದಾರೆ ಆಯಿತಾ. ಎಲ್ಲ ಮುಳಿ ಹುಳು ಮಾತ್ರ ಅಲ್ಲ, ಬೈಹುಳು ಕೂಡ ಇದೆ. ಇದು ನೋಡಿ ಹೊರಗಡೆ ಚಾಪೆ ಸೆಟಲ್ ಇರುವಂಥದ್ದು. ಅಂದರೆ ಪೈಪ್ ಮಾತ್ರ ಕಬ್ಬಿಣದ ಕೊಟ್ಟಿದ್ದಾರೆ, ಲೈಟ್ ಎಲ್ಲ ಈಗೆಲ್ಲ ನಮ್ಮ ಊರಲ್ಲಿ ಕೂಡ ಈ ರೀತಿ ನಾವು ಸ್ವಲ್ಪ ಹಿಂದಿನ ಕಾಲದ ಮನೆ ಅಂತ ಹೇಳ್ಕೊಂಡು ಸೆಟ್ ಮಾಡಿ ಅದನ್ನು ಬಾಡಿಗೆ ಕೊಟ್ಟರು ಕೂಡ ಒಳ್ಳೆ ಬಾಡಿಗೆ ಬರುವಂತ ಅನ್ನಿಸ್ತಾ ಇದೆ. ಅಂದರೆ ಈ ಒಂದು ಫೀಲ್ ಇದೆಯಲ್ಲ, ಇಲ್ಲಿ ಬಂದಾಗ ಸಿಗುವಂಥ ಒಂದು ಫೀಲ್ ಇದೆಯಲ್ಲ, ಆ ಒಂದು ಡಿಫ್ರೆಂಟ್ ಫೀಲ್ ಆಯ್ತು. ಅದನ್ನು ಅನುಭವಿಸಿಯೇ ನಾವು ಅದರ ಏನು ಖುಷಿ ಇದೆ ಅದನ್ನು ಅನುಭವಿಸಲೇಬೇಕು. ನಾವು ಹೀಗೆ ಎಷ್ಟೇ ಹೇಳಿದರೂ ಕೂಡ ಅದೇನೋ ಅಷ್ಟೊಂದು ಹೇಳುವಷ್ಟು ಇದು ಬರಲ್ಲ. ಮೇಲೆ ಬಂದಾಗಿದೆ, ಇನ್ನು ಕೆಳಗಡೆ ಹೋಗೋದೇ ತುಂಬ ಸಮಸ್ಯೆ ಆಗಿರೋದು. ಯಾಕಂತ ಹೇಳಿದ್ರೆ ಯಾವ ರೀತಿ ಹೋಗೋದು ಒದ್ದೆ ಆಗಲೇಬೇಕಾಗುತ್ತೆ. ನೋಡ್ತೀವಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಇದು ನೋಡಿ, ನಾನು ಆವಾಗ ಹೇಳ್ತಾ ಇದ್ದೆ, ನಮಗೆ ಇಲ್ಲಿ ಬಂದರೆ ಈ ಫಾಗ್ ಏನು ಮಂಜು ಕವಿದ ವಾತಾವರಣ ಅಂತ ಹೇಳುವಂಥದ್ದು. ಆವಾಗ ನಾನು ಈ ಒಂದು ಸೀನರಿಯನ್ನು ಬ್ಯಾಕ್ಗ್ರೌಂಡಲ್ಲಿ ತೋರಿಸಿದೆ ಸ್ಟಾರ್ಟಿಂಗಲ್ಲಿ, ಆದರೆ ಅದು ಇಷ್ಟೊಂದು ಸೀನರಿ ಇರಲಿಲ್ಲ. ಬಟ್ ಇವಾಗ ನೋಡಿ ಫುಲ್ ಮಂಜು ಕವಿದ ವಾತಾವರಣ ಫುಲ್ ಸೆಟ್ಟಾಗಿ ಬರ್ತಾ ಇದೆ. ನಿಮಗೆ ಕಾಣ್ತಾ ಇರ್ಬೋದು ಫುಲ್ ವೈಟ್ ಆಗಿ. ನಾವು ನಮ್ಮ ಊರಲ್ಲೆಲ್ಲ ನಾವು ತಮಾಷೆ ಮಾಡ್ತಾ ಇರ್ತೀವಿ, ಏನಾದರೂ ಈ ಥರ ಮಳೆ ಬಂದಾಗ ಇಲ್ಲಿ ಮಂಜು ಕವಿದಿದ್ರೆ ಆನೆ ಬೀಡಿ ಎಳಿತಾ ಇರುವಂಥದ್ದು, ಆನೆ ಸಿಗರೇಟ್ ಎಳಿತಾ ಇದೆ ಅಂತ ಹೇಳುವಂಥದ್ದನ್ನು. ಬಟ್ ಇಲ್ಲಿ ತಮಾಷೆಗೆ ಹೇಳೋದಾದ್ರು ಇದು ನೋಡಲಿಕ್ಕೆ ಫುಲ್ ವೈಟ್ ಆಗಿ ಒಂದು ಏನು ಫಾಗ್ ಇದೆ, ತುಂಬ ಒಂದು ಒಳ್ಳೆಯ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಭೇಟಿ ಕೊಡಿ ಇಲ್ಲಿಗೆ. ಇಲ್ಲಿ ವಯನಾಡಿನಲ್ಲಿರುವಂತಹ ನನ್ನೂರು ಅಂತ ಹೇಳುವಂಥ ಒಂದು ಗ್ರಾಮಕ್ಕೆ ಆಯಿತಾ. ಯಾಕಂತ ಹೇಳಿದ್ರೆ ಹೆಚ್ಚಿನವರು ಹೇಳ್ತಾ ಇದ್ರು, ಇಲ್ಲಿ ಬಂದಾಗ ಮಳೆ ಬಂದರೆ ಆ ಒಂದು ಫೀಲೇ ಬೇರೆ. ಒಂದು ಏನೋ ಮುಳಿ ಹುಳಿನ ಒಂದು ಮನೆ ಇದೆ ಈ ಹಿಂದಿನ ಕಾಲದ್ದು, ಆ ರೀತಿಯ ಒಂದು ಹಿಂದಿನ ಕಾಲದ ಒಂದು ನೆನಪುಗಳನ್ನು ಒಂದು ಮರುಕಳಿಸುವಂಥ ಒಂದು ಪ್ರಯತ್ನ ಇದು. ತುಂಬ ಅಂದರೆ ತುಂಬ ಖುಷಿಯಾಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಮಳೆಗೆ ಒದ್ದೆ ಆಗಿ ನೆನೆದು ತುಂಬ ಅಂದರೆ ತುಂಬ ಖುಷಿಯಾಯಿತು. ನೀವು ಇಲ್ಲಿ ಭೇಟಿ ಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಟ್ಯಾಪ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ.